ಧ್ವಂಸಗೊಂಡಂತ 3 ದಿನದ ಬಳಿಕ ಠಾಣೆಯಲ್ಲಿ ಕ್ಲೀನಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಅವಶೇಷಗಳನ್ನ ಈಗ ತೆರವು ಮಾಡಲಾಗ್ತಾ ಇದೆ. ಡಿಜೆ ಹಳ್ಳಿ ದೇವರ ಜೀವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು. ಚಿತ್ರನ್ನ ಮಾಡಾಕ್ಬಿಟ್ಟಿದ್ರು, ಧ್ವಂಸ ಮಾಡಾಕಿದ್ರು, ಯಾವ ಗಾಡಿ ನಿಂತಿದ್ರು ಅದಕ್ಕೆ ಬೆಂಕಿಯನ್ನ ಹಚ್ಚಿದ್ರು, ಅಲ್ಲಿದ್ದಂತ ಗ್ಲಾಸ್ ಅನ್ನೆಲ್ಲ ಪುಡಿ ಪುಡಿ ಮಾಡಾಕ್ಬಿಟ್ಟಿದ್ರು. ಸೊ ಹೀಗಾಗಿ ಅದನ್ನ ಸ್ವಚ್ಛತೆ ಮಾಡುವಂತ ಕೆಲಸ ಇವತ್ತು ಆಗ್ತಾ ಇದೆ. ಆಗಸ್ಟ್ 11ರ ರಾತ್ರಿ ಠಾಣೆ ಧ್ವಂಸಗೊಳಿಸಿದ್ರು ಪುಂಡ್ರು. ಹೊಡೆದಂತ ಹೂಕುಂಡ, ಗಾಜು ವಾಹನ ಅವಶೇಷ ತೆರವು ಮಾಡಲಾಗ್ತಾ ಇದೆ. ಬಿಬಿಎಂಪಿ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನಿನ್ನೆ FSL ಬಾಂಬ್ ನಿಷ್ಕ್ರಿಯ ದಳದಿಂದ ಮಹಜರನ್ನ ಮಾಡಲಾಗಿತ್ತು. ಸೊ ಹೀಗಾಗಿನೇ 3 ದಿನ ಆಗಿದ್ರು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಮಹಜರು ಬಳಿಕ ಇಂದು ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಇವರಿಗೆ ಸಾಕ್ಷಿ ಅನ್ನೋದು ಬೇಕು. ಸೊ ಏನೇನಾಯ್ತು, ಏನು ಎತ್ತ, ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿತ್ತು, ಹಾನಿಗೊಳಗಾಗಿತ್ತು ಆ ಒಂದು ಪ್ರದೇಶ, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾಗಿದೆಯಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕ್ಲೀನಿಂಗ್ ಆಗಿರಲಿಲ್ಲ. ಈಗ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಪೌರ ಕಾರ್ಮಿಕರು. ಜಮೀರ್ ಅಹಮದ್ ಒಬ್ಬ ರಾಷ್ಟ್ರದ್ರೋಹಿ. ಜಮೀರ್ ವಿರುದ್ಧ ಸಚಿವ KS ಈಶ್ವರಪ್ಪನವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಜಮೀರ್ ಅಹಮದ್ ಖಾನ್ ಒಬ್ಬ ರಾಷ್ಟ್ರದ್ರೋಹಿ ಅಂತೆ. ಜಮೀರ್ ವಿರುದ್ಧ ಸಚಿವ KS ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಪೊಲೀಸರನ್ನ ಕೊಲ್ಲಿ ಎನ್ನುವವರ ಬೆಂಬಲಕ್ಕೆ ನಿಂತಿದ್ದಾರೆ ಅವರು. ಈ ಸಂದರ್ಭದಲ್ಲಿ ಮುಸ್ಲಿಂ ನಾಯಕರಾಗ್ಲಿಕ್ಕೆ ಕಾಂಪಿಟೇಷನ್ ಇದೆ. SDPI ಒಂದು ಜುಜುಬಿ ಸಂಘಟನೆ. ಶಿವಮೊಗ್ಗದಲ್ಲಿ ಸಚಿವ KS ಈಶ್ವರಪ್ಪನವರು ಕಿಡಿಕಾರಿದ್ದಾರೆ ಈ ರೀತಿಯಾಗಿ. ಬಟ್ ಒಬ್ಬ ಜನಪ್ರತಿನಿಧಿಗೆ, ಶಾಸಕನಿಗೆ ರಾಷ್ಟ್ರದ್ರೋಹಿ ಅನ್ನುವ ಬಿರುದನ್ನ ಕೊಡ್ತಾ ಇದ್ದಾರೆ KS ಈಶ್ವರಪ್ಪನವರು. ಈ ರೀತಿ ಅನೇಕ ಹೇಳಿಕೆಗಳಿಗೆ ಕೊಡ್ತಾ ಇದ್ದಾನೆ. ಮತ್ತೆ ಈ ರೀತಿ DKಶಿ ಅವರೇ ಯಾವ ಮುಖ ಇಟ್ಕೊಂಡು ನವೀನನ್ನು BJP ಎಂದು ಹೇಳುತ್ತೀರಿ? ಹೊಣೆಗಾರಿಕೆಯಿಂದ ನುಡಿಸಿಕೊಳ್ಳಲು ಯಾವ ದಾರಿಯನ್ನು ಹಿಡಿಯಲು ಹೇಸುವುದಿಲ್ಲ ಎಂಬುದನ್ನು ನೀವು ಸಾಬೀತುಪಡಿಸಿದ್ದೀರಿ. ಇದನ್ನೆಲ್ಲ ಹೇಳಿದ್ದಾರೆ ಅವರು. ಮತ್ತು ಇನ್ನೊಂದು ಕಡೆ ರಂಜಾನ್ ಈದ್ ಮುಬಾರಕ್ ಕೂಡ ನವೀನ್ ಹೇಳಿದ್ದಾನೆ. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ ಹಿಸ್ ಕಾಂಟ್ರಿಬ್ಯೂಷನ್ IT ರೆವಲ್ಯೂಷನ್, ನವೋದಯ ಸ್ಕೂಲ್ಸ್, ಟೆಲಿಕಾಮ್, ಮಿಲಿಯನ್ಸ್ ಆಫ್ ಜಾಬ್ಸ್ ಇನ್ IT ಸೆಕ್ಟರ್ ಎಕ್ಸೆಟ್ರಾ. ಯಾರು? ಟ್ರಿಬ್ಯೂಟ್ಸ್ ಟು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಆನ್ ಹಿಸ್ 29th death anniversary. His contribution to the nation and vision will never be forgotten. ನವೀನ್ ಹೇಳ್ತಾನೆ. ಅಂದರೆ ಇವನು ಕಾಂಗ್ರೆಸ್ ಬಗ್ಗೆನೂ ಹೇಳಿದ್ದಾನೆ, ಭಾರತೀಯ ಜನತಾ ಪಾರ್ಟಿ ಮೋದಿ ಬಗ್ಗೆನೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವನ ಹೇಳಿಕೆನೇ ಒಂದನ್ನೇ ಇಟ್ಕೊಂಡು ಇವನು BJP ನಾಯಕ ಅಂತ DK ಶಿವಕುಮಾರ್ ಹೇಳ್ತಾರೆ. ಸ್ವತಃ ಸಂಬಂಧಿಕ 16 ವರ್ಷಗಳಿಂದ ಜೊತೆಗೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.